ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತು ಒಂದು ಕ್ಯಾಶುವಲ್ ವ್ಲಾಗ್ ಅಂತಲೇ ಹೇಳ್ತೀನಿ. ಇವತ್ತು ಸ್ಯಾಟರ್ಡೇ. ನಮ್ಮ ಮನೇಲಿ ಇವತ್ತು ಬೆಳಗ್ಗೆ ದೋಸೆ, ಈಗ ಮಮ್ಮಿ ಬಿಸಿ ಮುದ್ದೆ ಹಾಗೂ ಬೆಂಡೆಕಾಯಿ ಹುಳಿ ಮಾಡಿದರು. ತುಂಬ ಸಖತ್ ಯಮ್ಮಿಯಾಗಿತ್ತು. ನಾನು ಹೆಲ್ಪ್ ಮಾಡ್ತೀನಿ, ಹೆಲ್ಪ್ ಮಾಡೋದೇ ಇಲ್ಲ ಅಂತ ಅಂದ್ಕೋಬೇಡಿ ಪ್ಲೀಸ್. ಆ್ಯಂಡ್ ಈಗ ಆಶುಗೆ ಹಾಫ್ ಡೇ ಕ್ಲಾಸ್ ಆ್ಯಸ್ ಯೂಶುವಲ್, ಬಿಕಾಸ್ ಇಟ್ಸ್ ಸ್ಯಾಟರ್ಡೇ. ಅವನು ಈಗ ನೆಕ್ಸ್ಟ್ ಅವನು ಒಂದು ಸ್ಪೆಷಲ್ ಕ್ಲಾಸಿಗೆ ಹೋಗಬೇಕು. ಇನ್ನೇನು 4 o'clock ಅವನು ಹೋಗ್ತಾನೆ. ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ನಾನು ವೀಟ್ ಬ್ರೆಡ್ ತರಿಸಿದ್ದೀನಿ. ವೀಟ್ ಬ್ರೆಡ್, ಅದರಲ್ಲಿ ಬ್ರೆಡ್ ಟೋಸ್ಟ್ ಮಾಡ್ಕೊಡ್ತೀನಿ, ವಿಚ್ ಈಸ್ ವೆರಿ ಗುಡ್ ಆ್ಯಂಡ್ ವೆರಿ ಯಮ್ಮಿ ಫಾರ್ ಹಿಮ್. ಅವನಿಗೆ ತುಂಬಾ ಇಷ್ಟ ವೀಟ್ ಬ್ರೆಡ್ಡಲ್ಲಿ ಟೋಸ್ಟ್ ಮಾಡಿಕೊಡೋದು. ಸೊ ಅದನ್ನ ಈಗ ನಾನು ಏರ್ ಫ್ರೈಯಲ್ಲಿಟ್ಟು ಮಾಡ್ತೀನಿ. ಸ್ವಲ್ಪ ಬಟರೆಲ್ಲ ಸ್ವಲ್ಪ ಅದಕ್ಕೆ ಸ್ಪ್ರೆಡ್ ಮಾಡಿ ಸೊ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಿಮಿಷ. ಸೊ ಇದು ಫಸ್ಟ್ ಸೆಟ್ ಮಾಡಬೇಕು. ನಾನು ಹಾಕಿರೋದು ಜಸ್ಟ್ ಬ್ರೆಡ್ ಟೋಸ್ಟ್ ಮಾಡೋಕ್ಕಷ್ಟೇ. ಸೊ ಇಟ್ಸ್ ಎನಫ್. 120 ಸಾಕು ಸೆಲ್ಸಿಯಸ್ ಟೆಂಪ್ರೇಚರ್. ಆ್ಯಂಡ್ ಮಿನಿಟ್ಸ್ ಬಂದು ಒಂದು 8 ಮಿನಿಟ್ಸ್ ಸಾಕು. ಆನ್ ಆಯ್ತಿದ್ದಾವಾಗಲೇ. ಸೊ ವಿತಿನ್ 8 ಮಿನಿಟ್ಸ್ ಆಗೋಗುತ್ತೆ. ಮಧ್ಯೆ ಒಂದು ಸಲ ಬೇಕಾದ್ರೆ ಶಫಲ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಫಿಲಿಪ್ಸ್ ಕಂಪ್ನಿ ನೀವು ನೋಡ್ತಾ ಇದ್ದೀರಾ, ತುಂಬಾ ಯೂಸ್ಫುಲ್ ಈ ರೀತಿಯ ಒಂದು ಹೇರ್ ಫ್ರೈ ಇದ್ಬಿಟ್ರೆ. ಆ್ಯಂಡ್ ಅದಾಗದೇ ಅಲಾರಾಮ್ ಆಗಿ ಸ್ಟಾಪ್ ಆಗುತ್ತೆ. ಮಧ್ಯೆ ಇಫ್ ಇಟ್ ಈಸ್ ನೆಸಸರಿ ನಾವು ಶಫಲ್ ಮಾಡ್ಬೋದು, ನೋ ಪ್ರಾಬ್ಲಮ್. ಅಂದರೆ ಟಾಸ್ ಮಾಡ್ಬೋದು ಒಳಗಿರುವಂಥ ಇಂಗ್ರೀಡಿಯೆಂಟ್ಸ್. ಇವತ್ತು ಜಾಸ್ತಿ ಸ್ಪೆಷಲ್ ಏನಿಲ್ಲ. ಹಾಗೆ ಮತ್ತು ಕ್ಲಾಸಸ್ ಮತ್ತು ಸ್ಟಾರ್ಟ್ ಆಗುತ್ತೆ. ಬೆಳಗಿನ ಕ್ಲಾಸಸ್ ಮುಗೀತು. ನಂದು ಕೂಡ ಮನೇಲಿ ಆನ್ಲೈನ್ ಕ್ಲಾಸಸ್ ಏನು ನಾನು ಕಂಡಕ್ಟ್ ಮಾಡ್ತೀನಲ್ಲ ಅದು ಕೂಡ ಮುಗೀತು. ಆ್ಯಂಡ್ ದೈನಂದಿನ ಚಟುವಟಿಕೆ ಆಸ್ ಯೂಶುವಲ್ ನಡೀತಿದೆ. ಅಡುಗೆ ತಿಂಡಿ ಎಲ್ಲ ಆಯಿತು, ನಿಮ್ಮದು ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ನನ್ನ ಮಗನಿಗೆ ಮುದ್ದೆ ತಿನ್ನಿಸಿದೆ. ಆ್ಯಂಡ್ ಜಸ್ಟ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಲಾಸ್ಟ್ ವೀಕ್ ಸೆಕೆಂಡ್ ಟೆಸ್ಟ್ ಇತ್ತು, ಸಖತ್ತು ಹೆಕ್ಟಿಕ್ ಆಗಿಬಿಡ್ತು. ನಿಯರ್ಲಿ ಒಂದು 10 to 12 days ಅವನಿಗೆ ಇರುತ್ತೆ. ICSE ಅಲ್ವಾ, ದಿನಕ್ಕೆ 2 ಪೇಪರ್ಸ್, ಅದು ಸಖತ್ ಹೆಕ್ಟಿಕ್. ಸೊ ದಿಸ್ ಇಸ್ ದ ಸ್ಯಾಟರ್ಡೇ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಅವನಿಗೆ ಏನೂ ಓದಿಸೋದು ಬೇಡ ಇವತ್ತು ಅಂತ ನಾನು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ತುಂಬ ಮಕ್ಕಳಿಗೆ ಯಾವಾಗಲೂ ಓದು 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 ಅಂತಂದರೆ ಆಗಲ್ಲಲ್ವ. ನಾವು ಕೂಡ ಅರ್ಥ ಮಾಡ್ಕೋಬೇಕು ಆ್ಯಸ್ ಅ ಪೇರೆಂಟ್ ಆ್ಯಂಡ್ ಆ್ಯಸ್ ಅ ಗಾರ್ಡಿಯನ್ ಅಂತ ಅಂತೀನಿ. ಲಾಸ್ಟ್ ವಿಡಿಯೋದಲ್ಲಿ ನನ್ನ ಒಂದು ಚಾನಲಲ್ಲಿ ನಿಮ್ಮ ಜೊತೆಲಿ ನಾನು ನನ್ನ ಮನೆಯ ವಾರ್ಡ್ರೋಬಲ್ಲಿ ಏನೇನೆಲ್ಲ ಇದೆ ಆ್ಯಂಡ್ ಯಾವ ರೀತಿ ನಾನು ಸಪ್ರೇಟಾಗಿ ಬೈಫರ್ಕೇಟ್ ಮಾಡಿ ಡಿಫ್ರೆಂಟ್ ಸ್ಯಾರೀಸ್ನ ಇಟ್ಟಿದ್ದೀನಿ ಅಂತ ತೋರಿಸಿದ್ದೀನಿ. ಅದು ಬೇಕಾದರೆ ನೀವು ಹೋಗಿ ನೋಡಬಹುದು. ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಷ್ಟು ಇದೆ. ನಿಮಗೆ ಇಷ್ಟ ಆಗಿದೆಯಾ ನನ್ನ ಒಂದು ವ್ಲಾಗ್ಸ್? ಇನ್ನು ಯಾವ ರೀತಿಯ ವ್ಲಾಗ್ಸ್ ಬೇಕು ಅಂತ ನನಗೆ ಕಾಮೆಂಟಲ್ಲಿ ಬರೆದು ಕಳಿಸಿ. ಯುವರ್ ಡಿಮಾಂಡ್ಸ್ ಆ್ಯಂಡ್ ಯುವರ್ ವಿಶಸ್ ಆರ್ ಆಲ್ವೇಸ್ ವೆಲ್ಕಮ್ಡ್, ಬಿಕಾಸ್ ಯು ಆರ್ ಇನ್ ದ ಒನ್ ಆಫ್ ದ ಪ್ರಿಷಿಯಸ್ ಡೈಮಂಡ್ ಇನ್ ಮೈ ಕ್ರೌನ್ ಅಂತಲೇ ಹೇಳ್ತೀನಿ. ಇನ್ ಮೈ ಕ್ರೌನ್ ಯು ಆರ್ ದ ವೆರಿ ಪ್ರಿಷಿಯಸ್ ಡೈಮಂಡ್ ಅಂತಲೇ ಹೇಳ್ತೀನಿ. ತುಂಬ ಪ್ರಾಮುಖ್ಯತೆ ಇದೆ ನಿಮ್ಮ ಒಂದು ಕಾಮೆಂಟ್ಸ್ಗೆ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ. ಈ ರೀತಿ ಹೇಳ್ತಾ ಇದ್ದೀನಿ. ಅಷ್ಟೇ, ಅದಾಗುತ್ತೆ. ಅಷ್ಟಿಗೆ ಒಂದು 4 o'clock ಸರ್ವ್ ಮಾಡಿ ಬಟರೆಲ್ಲ ಹಾಕಿ ಸ್ಪ್ರೆಡ್ ಮಾಡಿ ಸರ್ವ್ ಮಾಡಿಕೊಡ್ತೀನಿ. ಅಮೂಲ್ ಬಟರ್ ಇಟ್ಕೊಂಡಿರ್ತೀವಿ ಮನೆಯಲ್ಲಿ ನಾವು ಮಕ್ಕಳಿಗೆ ಅಂತ. ಇವತ್ತು ಸಂಜೆ ಮೋಸ್ಟ್ಲಿ ನನ್ನ ಅಳಿಯ ಬರ್ಬೋದು ಅಷ್ಟು, ಬಿಕಾಸ್ ಇಟ್ಸ್ ಅ ವೀಕೆಂಡ್. ಬಂದು ಒಂದು ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವನಿಗೆಲ್ಲ ಟೆಸ್ಟ್ ಎಲ್ಲ ಮುಗಿದಿದೆ. ಅಷ್ಟೊತ್ತಿಗೆಲ್ಲ ನಾವೆಲ್ಲ ಫ್ರೀಯಾಗಿ ಅವನಿಗೋಸ್ಕರ ಕಾಯೋದು. ಬರ್ತಾರೆ, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಮತ್ತೆ ಮಂಡೇ ಬರುತ್ತೆ, ಸಂಡೇ ಠಕ್ನೆ ಆಗೋಗ್ಬಿಡುತ್ತೆ. ಮತ್ತೆ ಮಂಡೇ ಬರುತ್ತೆ, ಮತ್ತೆ ಆ್ಯಸ್ ಯೂಶುವಲ್ ರೂಟೀನ್. ನಿಮಗೆ ವೀಕೆಂಡಲ್ಲಿ ಎಷ್ಟು ಮಜಾ ಇರುತ್ತೆ. ಮತ್ತು ಮಂಡೇನೇನೆ, ನಾಳೆ ಬೆಳಗ್ಗೆ ಮಂಡೇ ಅಲ್ವಾ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತು ಹೆಕ್ಟಿಕ್ ಲೈಫ್, ಮತ್ತು ಹೆವಿ ಶೆಡ್ಯೂಲ್, ಮತ್ತು ಡೈಲಿ ರೂಟೀನ್, ಮತ್ತು ಜಾಬು, ಮನೆ ಕೆಲಸ, ಅದು ಇದು, ಮಕ್ಕಳಿಗೆ ಪ್ರಿಪೇರ್ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು, ನಾವು ರೆಡಿ ಆಗಬೇಕು, ನಾವು ಜಾಬಿಗೆ ಹೋಗಬೇಕು ಅಂತ ಹೆಕ್ಟಿಕ್ ಅಂತ ಅನಿಸುತ್ತಾ? ಅಥವಾ ಯಾರಿಗೆಲ್ಲ ಮಂಡೇ ಬಂದುಬಿಡ್ತು ಮತ್ತೆ ಆಫೀಸ್ಗೆ ಹೋಗ್ಬೋದು, ಡ್ಯೂಟಿಗೆ ಹೋಗಬೇಕು, ಮನೇಲೆಲ್ಲ ಕೆಲಸ ಎಲ್ಲ ಮುಗ್ಕೊಂಬಿಡ್ಬೋದು, ಮಕ್ಕಳನ್ನ ನೋಡ್ಕೋಬೇಕು ಅಂತ ಚೆನ್ನಾಗಿ ಖುಷಿ ಆಗುತ್ತಾ? ಈ ಒಂದು ಕ್ವೆಶ್ಚನ್ ನಿಮಗೋಸ್ಕರ ನನಗೆ ಹೇಳಿ, ನಿಮಗೆ ಯಾವುದು ಇಷ್ಟ ಅಂತ. ಇವತ್ತು ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಒಂದು ಕುರ್ತಿ ಹಾಕ್ಕೊಂಡಿದ್ದೀನಿ, ಇದೊಂದು ಸ್ಕಾರ್ಫ್ ಪೇರ್ ಆಫ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾಟ್ ಸ್ಪೆಷಲ್, ನಥಿಂಗ್ ಸೋ ಮಚ್ ಸ್ಪೆಷಲ್ ಅಂತಲೇ ಹೇಳ್ತೀನಿ. ಜಸ್ಟ್ ಆ್ಯಸ್ ಯೂಶುವಲ್. ವಾತಾವರಣ ಮಾತ್ರ ಚೆನ್ನಾಗಿದೆ. ನಮ್ಮ ಚಿತ್ರದುರ್ಗದಲ್ಲಿ ಬಿಸಿಲು ಇದೆ, ಮಳೆನೂ ಇದೆ, ಹೆವಿ ಗಾಳಿನೂ ಇದೆ, ಎಲ್ಲವೂ ಇದೆ. ಬಟ್ ಮಳೆಗಾಲದಲ್ಲಿ ಮಳೆ ಮಾತ್ರ ಯಾವಾಗಲೂ ಕಡಿಮೆನೇ ಇರುತ್ತೆ.
ಮಳೆ ಬಂದುಬಿಡ್ತು ಅಂದರೆ ನಮಗಂತೂ ತುಂಬಾ ಖುಷಿ. ಚಿತ್ರದುರ್ಗದ ವ್ಯೂವರ್ಸ್ ಯಾರಾದರೂ ಈ ವ್ಲಾಗ್ ನೋಡ್ತಾ ಇದ್ದರೆ ನನ್ನ ಮಾತು ನಿಜ ಅಲ್ವಾ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ. ನಿಜ ಹೌದಾ ಅಲ್ವಾ? ಖಂಡಿತವಾಗಿಯೂ ನಿಜನೇ. ಬಿಕಾಸ್ ಚಿತ್ರದುರ್ಗದ ರೆಸಿಡೆನ್ಸ್ ಏನು ನಾವು ನಾಗರಿಕರಿದ್ದೀವಿ, ಚಿತ್ರದುರ್ಗದ ಜನ, ನಮಗೆ ಅದ್ರ ಬಗ್ಗೆ ಆ ಮಳೆ ಬೆಲೆ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು. ಮಳೆಗಾಲ ಬರಲಿ ಅಂತ ಕಾಯ್ತಿರ್ತೀವಿ, ಬಂದು ಚುಮ್ಮು ಮಳೆ ಬರುತ್ತೆ, ಅದೇ ನಮಗೆ ಖುಷಿ, ಕೋಟಿ ಕೊಟ್ಟಷ್ಟು ಖುಷಿ. ಎಸ್, ಆ್ಯಕ್ಚುಲಿ ಇವತ್ತು ವೀಕೆಂಡ್ ಸ್ಯಾಟರ್ಡೆ ಬೆಳಗ್ಗೆ ನಾನು ನನ್ನ ಹಸ್ಬೆಂಡು ಉಡುಪಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಬಿಕಾಸ್ ಆಫ್ ಹಿಸ್ ಬ್ಯುಸಿ ಶೆಡ್ಯೂಲ್ ಕ್ಯಾನ್ಸಲ್ ಆಯಿತು. ಔಟಿಂಗ್ಗೆ ಅಂತಲ್ಲ, ಸ್ವಲ್ಪ ಕೆಲಸ ಇತ್ತು ಉಡುಪಿಲಿ, ಮುಗಿಸ್ಕೊಂಬರೋಣ ಅಂತ ರೆಡಿ ಆಗಿದ್ವಿ. ಬಟ್ 10 days ಆಯಿತು ಪ್ಲ್ಯಾನಿಂಗ್ ಮಾಡಿ. ಫ್ರೈಡೆನ ಗುರುವಾರ ಕ್ಯಾನ್ಸಲ್ ಮಾಡ್ಕೊಂಬಿಟ್ವಿ, ಆಗಲ್ಲ ಅಂತಂದರು. ಸೊ ಇಟ್ಸ್ ಓಕೆ, ನೋಡೋಣ ಯಾವಾಗುತ್ತೆ ಅಂತ. ಸೊ ಮಮ್ಮಿ ಏನೋ ಮಾತಾಡ್ತಿದ್ದಾರೆ. ಏನಮ್ಮ? ಓಕೆ, ಈ ರೀತಿ ಇದೆ. ನಿಮಗೆ ಇವತ್ತಿನ ಜಸ್ಟ್ ಕ್ಯಾಶುವಲ್ ಟಾಕ್ ಇಷ್ಟ ಆಯ್ತು ನನ್ನ ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸಿ. ಒಂದು ಟೋಸ್ಟ್ ರೆಸಿಪಿ ಏನೂ ಇಲ್ಲ, ನಿಮ್ಮ ಮನೇಲಿ ಈ ರೀತಿ ಆಗಿದೆ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ಜಸ್ಟ್ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಈ ರೀತಿ ತುಪ್ಪವನ್ನು ನಮ್ಮ ಮಮ್ಮಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಆವಾಗಲೇ ಹೇಳಿರೋ ಹಾಗೆ ತುಪ್ಪ ಅಥವಾ ಬಟರ್ನ ಸ್ಪ್ರೆಡ್ ಮಾಡ್ಕೋಬೋದು, ತುಂಬಾ ಯಮ್ಮಿ ಅನಿಸುತ್ತೆ. ನಮ್ಮ ಮನೇಲಿ ನಾವು ಯೂಸ್ ಮಾಡೋದು ದೇಸಿ ಶುದ್ಧ ತುಪ್ಪ. ನಮಗೆ ನಮ್ಮ ಹಸ್ಬೆಂಡ್ ತಂದುಕೊಟ್ಬಿಡ್ತಾರೆ ಊರಿಂದ. ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೋಬೋದು, ಬೇಡ ಅಂದರೆ ಬೇಡ, ಮಕ್ಕಳಿಗೆ ಖಾರ ಅನಿಸ್ತಾ ಅಂದರೆ ಬೇಡ. ಅಥವಾ ಚಿಲ್ಲಿ ಪೌಡರ್ ಸ್ವಲ್ಪ ಒಂದು 1/4 ಚುಟ್ಕಿಯಷ್ಟು, 1/4 ಚುಟ್ಕಿ ಪಿಂಚ್ ಕೂಡ ಜಾಸ್ತಿ ಆಗುತ್ತೆ ಮಮ್ಮಿ. ನೀವು ಬೇಕಾದರೆ ಪೆಪ್ಪರ್ ಪೌಡರ್ ಅಥವಾ ಚಿಲ್ಲಿ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೋಬೋದು ವಿತ್ ಸ್ಮಾಲ್, ತುಂಬ ಕಡಿಮೆ ಅಮೌಂಟಲ್ಲಿ. ನೀವು ಒಂದು ಕಡೆ ಇಟ್ಕೊಂಬಮ್ಮಿ, ಸುಮ್ಮನೆ ಓಡಾಡ್ತಿದೆಯಾ ಕೈ. ದಟ್ ಸಾಲ್ಟ್ ಹಾಕೋಬೋದು, ಇಲ್ಲ ಇಷ್ಟೇ ಸಾಕು ಅಂತಂದರೆ ಇಷ್ಟೇ ಕೊಟ್ಬಿಡಿ. ವೀಟ್ ಬ್ರೆಡ್ಡಲ್ಲಿ ಆಲ್ರೆಡಿ ಉಪ್ಪಿನ ಅಂಶ ಇರುತ್ತೆ, ಮಿಲ್ಕ್ ಬ್ರೆಡ್ಡಲ್ಲಿ ಸ್ವಲ್ಪ ಉಪ್ಪು ಹಾಕೋಬೇಕು. ಸೊ ಇಷ್ಟಿದೆ. ಈಗ ಇದನ್ನ ನೀವು ಬೇಕಾದರೆ ಇದ್ರ ಮೇಲೆ ಬೇಕಿದ್ದಲ್ಲಿ ನೀವು ಹಸಿ ತರಕಾರಿಗಳನ್ನು ಹಾಕಬಹುದು. ಅದರ ಮೇಲೆ ಹಸಿ ತರಕಾರಿ ಇಟ್ಟು ಮತ್ತು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಇಟ್ಟು, ಹಸಿ ತರಕಾರಿ ಏನು ಅಂತಂದರೆ ಆನಿಯನ್ ಅಥವಾ ಸೌತೆಕಾಯಿ ಅಥವಾ ಟೊಮೆಟೊ ಎಲ್ಲ ಒಂದೊಂದು ಸ್ಲೈಸ್ ಮಾಡಿ ಅದ್ರ ಮೇಲಿಟ್ಟು, ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಇಟ್ಟು ಸ್ಯಾಂಡ್ವಿಚ್ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ಎಲ್ಲ ಹಸಿಯಾಗಿ ಚೆನ್ನಾಗಿ ಅನಿಸುತ್ತದು. ದೊಡ್ಡವ್ರಿಗಾದರೆ ಬೇಕಾದ್ರೆ ನೀವು ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡ್ಕೋಬೋದು. ವೀಕ್ಲಿ 1 ಟೈಮ್ ಯಾಕಂದ್ರೆ ಬ್ರೆಡ್ಡು ಒಳ್ಳೇದಲ್ಲ, ಮೈದಾ ವೀಟ್ ಬ್ರೆಡ್ ನಾನು ಯೂಸ್ ಮಾಡ್ತಿರೋದು. ಮೈದಾ ಬ್ರೆಡ್, ಮಿಲ್ಕ್ ಬ್ರೆಡ್ ಆದರೆ ಅದು ಬೇಡ, ಜಾಸ್ತಿ ಮಕ್ಕಳಿಗೆ ಆಗಿ ದೊಡ್ಡವರಾಗಿ ತೊಗೊಳೋದು ಬೇಡ. ವೀಟ್ ಬ್ರೆಡ್ ಆದರೆ ನೀವು ಬೇಕಾದರೆ ಯೂಶ್ವಲಿ ಯೂಸ್ ಮಾಡಬಹುದು. ನೋಡಿರಿ, ರೆಡಿ ಆಯಿತು. ಇದ್ರ ಮೇಲೆ ಈಗ ಈ ರೀತಿ ನೀರುಳ್ಳಿ ಕೂಡ ಇಟ್ಕೊಂಡಿದ್ದಾರೆ ಮಮ್ಮಿ. ನೀರುಳ್ಳಿ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿ ಒಂದು ಸ್ಲೈಸ್ ಟೊಮೆಟೊನ ಹಾಕಿ, ಮತ್ತು ಕ್ಯಾರೆಟ್ ಬೇಕಾದರೆ ಹಾಕಿ ತುರಿದು ಅಥವಾ ತುಂಬ ತೆಳ್ಳಗೆ ಸ್ಲೈಸ್ ಮಾಡಿ ಅದ್ರ ಮೇಲೆ ಹಾಕಿ ಟೋಸ್ಟ್ ಮಾಡಿ ಸ್ಯಾಂಡ್ವಿಚ್ ಥರ ಕೊಡ್ತೀವಿ ನನ್ನ ಮಗನಿಗೆ. ಅವನಿಗಂತೂ ತುಂಬಾ ಇಷ್ಟ. ಆಲ್ಮೋಸ್ಟ್ ಅವನೆಲ್ಲ ತರಕಾರಿಗಳನ್ನು ತಿಂತಾನೆ. ಸೊ ಈ ರೀತಿ ಮಾಡಿಕೊಡಿ, ಇಲ್ಲ ಅಂತಂದರೆ ಹಾಗೆ ಪ್ಲೇನಾಗಿ ಕೊಡಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಚುಟ್ಕಿ ಉಪ್ಪನ್ನು ತೆಗೆದುಕೊಂಡು ಅದನ್ನು ನಮ್ಮ ಮಮ್ಮಿ ಹೆಚ್ಚು ಕಮ್ಮಿ ಒಂದು 5ರಿಂದ 6 ಸ್ಲೈಸಸ್ಗೆ ಅದನ್ನೇ ಸ್ಪ್ರಿಂಕಲ್ ಮಾಡ್ತಾಯಿದ್ದಾರೆ. ನನ್ನ ಮಗ ಸ್ವಲ್ಪ ಸ್ಪೈಸಿ ತಿಂತಾನೆ, ನೋ ಪ್ರಾಬ್ಲಮ್. ಲೈಟಾಗಿ ಚಿಲ್ಲಿ ಪೌಡರ್ ಕೂಡ ಸ್ಪ್ರಿಂಕಲ್ ಮಾಡಿ ಮತ್ತು ಅದ್ರ ಮೇಲೆ ವೆಜಿಟೇಬಲ್ಸ್ ಇಟ್ಟು ಕೊಡ್ತೀವಿ. ಇದೊಂದು 2 ರೀತಿ, ಇದೊಂದು ದಟ್ ಮೀನ್ಸ್ ಇಷ್ಟು ಪ್ಲೈನಾಗಿ ಕೂಡ ತಿಂತಾನೆ, ವಿತ್ ವೆಜಿಟೇಬಲ್ಸ್ ಕೂಡ ಅವನು ತಿಂತಾನೆ. ಎಂಥ ಪ್ರಾಬ್ಲಮ್ ಏನು ಮಾಡಲ್ಲ ನನ್ನ ಮಗ ಊಟ ಮಾಡೋಂಥ ವಿಚಾರದಲ್ಲಿ. ಚೂಸಿ ಇಂಥದೇ ಬೇಕು ಅಂತ ಕೇಳಲ್ಲ. ನಾವು ಏನು ಪ್ರೀತಿನ ಕೊಡ್ತೀವೋ ಅದನ್ನು ತಿಂತಾನೆ. ಸೊ ಹೀಗಿದೆ. ನಿಮ್ಮ ಮನೇಲಿ ಏರ್ ಫ್ರೈ ಇಲ್ಲದೆ ಹೋದರೆ ನೀವು ಜಸ್ಟ್ ಚಪಾತಿ ಮಾಡ್ತಿರುವಂತಹ ಒಂದು ತವ ಇರುತ್ತಲ್ಲ, ಅದರ ಮೇಲೆ ಬ್ರೆಡ್ ಹಾಕಿ ಸ್ವಲ್ಪ ಬಿಸಿ ಮಾಡಿಬಿಡಿ, ಸ್ವಲ್ಪ ಲೈಟಾಗಿ ಬ್ರೌನಿಷ್ ಕಲರ್ ಆಗಲಿ. ಅದಾದಮೇಲೆ ಅದಕ್ಕೆ
ನೀವು ಬೆಣ್ಣೆ ಅಥವಾ ತುಪ್ಪ ಅದನ್ನ ಸವರಿ ಬೇಕಿದ್ದಲ್ಲಿ ಸ್ವಲ್ಪ ಉಪ್ಪು, ಚೂರು ಉಪ್ಪು ಸ್ಪ್ರಿಂಕಲ್ ಮಾಡಿ ಮಕ್ಕಳಿಗೆ ಕೊಡಿ. ಸಖತ್ ಯಮ್ಮಿ ಅನಿಸುತ್ತೆ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಅಷ್ಟೇ, ಅದರ ರೆಸಿಪಿ ಏನಿದೆ ಅದಷ್ಟೇ. ಸೊ ಈ ರೀತಿ ಹೇಳ್ತಾ ಇದ್ದೀನಿ, ವ್ಲಾಗ್ ಮುಗಿಸ್ತಾ ಇದ್ದೀನಿ. ಕಾಯಿನಿಗೆ ತೆಯ್ಯ ಬ್ರೆಡ್ ಟೋಸ್ಟು. ನಮ್ಮಮ್ಮ ಯಾವಾಗಲೂ ಅಡುಗೆ ಮನೆ ಕಡೆ ಗಮನ, ಹಾಗೆ ಅಲ್ವಾ ದೊಡ್ಡವರು. ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್.